ಆ ತಳ್ಳೋ ಗಾಡಿಯನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಪಾಪ. ತರಕಾರಿ ಅಂಗಡಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಪ್ರಕರಣ ಸ್ಥಳಕ್ಕೆ ಗೂಡಂಗಡಿ ಮಾಲಕಿ ಜನತ್ ಬಿ ದೊಡ್ಡಮನಿ ಭೇಟಿ ಕೊಡ್ತಾ ಇರೋರು. ನಾವು ದುಡಿದು ತಿನ್ನೋರು ತರಕಾರಿ ಇಟ್ಟು ಮಾರಾಟ ಮಾಡ್ತಾ ಇದ್ವಿ, ಇಲ್ಲಿ ಸುಟ್ಟಿದ್ದನ್ನ ನೋಡಿ ನನಗೇನು ಮಾತೇ ಬರ್ತಾ ಇಲ್ಲ. ಘಟನೆ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಜನತ್ ಬಿ ದೊಡ್ಡಮನಿ. ಇನ್ನೇನ್ ಹೇಳ್ತಾರೆ ಪಾಪ, ಅವ್ರಿಗೆ ವಿಷಯವೇ ಗೊತ್ತಿಲ್ಲ. ಅವರಂತೂ ಕಲ್ಲು ತೂರಾಟ ಮಾಡ್ಲಿಲ್ಲ, ಅವರಂತೂ ಚಪ್ಪಲಿ ಎಸಿಲಿಲ್ಲ, ಅವ್ರು ಯಾರ ಮನೆಗೆ ಹೋಗಿ ಕನ್ನ ಹಾಕ್ಲಿಲ್ಲ. ಅವ್ರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಿದಾರಲ್ಲ ಪಾಪ. ನೋಡಿ ಅಮಾಯಕರ ಜೀವನ ಹೆಂಗ್ ಹೇಳಿ. ಬಂದ್ ಊರುಗಳೇ ಕೈಕಾಲ್ ಇದು ತರ ನಾವ್ ಮಾತಾಡಕ್ ಬರಾಕತ್ತಿಲ್ಲಮ್ಮ. ನನಗ ಕೈಪಲ್ಲೆ ಮಾಡ್ತೀವಪ್ಪ ನಾವು. ಕೈಪಲ್ಲೆ ನಾವು ಜಾತಿ ಪಾತಿ ಎಂದೂದು ಮಾಡುದಿಲ್ಲಮ್ಮ ನಾವು. ಕೇಳಲಿಯಪ್ಪ ಯಾಕಪ್ಪ ಮಾಡ್ತೀವಿ ನಾವು ಓನ್ಯಾಗ. ಒಂದ್ ಅಕ್ತಕ್ಕಿ ಕಿತ್ತು ಒಂದ್ ಅಂತಮ್ ಕಿತ್ತು ಹೆಚ್ಚಿಗೆ ನೀಡ್ತೀವಿ ಎಲ್ಲಾರ್ಗಿ. ಮತ್ತೆ ಈ ನಮೂನಿ ಮಾಡ್ಯಾರ ಅಂದ್ರೆ ನಾವೇನ್ ಮಾಡೋದಪ್ಪ ಬಡವ್ರು ಹೇಳ. ನಾವು ದುಡಿತೀವಿ, ನಾವು ದುಡಿತೀವಿ ಆಯ್ಪ. ಏನೇನಾಗೈತ್ರಿ ಮರ? ಎಷ್ಟು ಕೈಪಲ್ಲೆ ಇತ್ತಪ್ಪ. ಎಷ್ಟೈತೆ ಅಂದ್ರೆ ನಾವು ಹಚ್ಚಿದ 30 ಪುಟ್ಟಿ ಮೊದಲು ಹಚ್ಚಿದೇಮ್ಮ. 30 ಪುಟ್ಟಿ 4 ಗಾಡಿ ಮ್ಯಾಗ ಹಚ್ತೇವ. 30 ಪುಟ್ಟಿ ಹಚ್ತೇವ. 30 ಆಗಲಿ 40 ಆಗಲಿ ಪುಟ್ಟಿ ಚೌಪೇರಿ ಒಂದೊಂದು ಗಾಡಿಗೆ 6 ಪುಟ್ಟಿ 8 ಪುಟ್ಟಿ ಇಡ್ತೀವಪ್ಪ ಯಪ್ಪ ನಾವು ತರಕಾರಿ. ಇದು ಎದ್ರ ಸಂಬಂಧ ಆತಂದು ಗೊತ್ತಾಗೈತೇನ್ರಿ? ಗೊತ್ತಿಲ್ಲ. ಗಲಾಟೆ ಆದದತಿ ಗೊತ್ತಿಲ್ಲ ನಿಮ್ಗೆ? ಇಲ್ಲ ಆಗಿಲ್ಲ ನನಗೆ ಗೊತ್ತಿಲ್ಲ. ನಾ ಬೀಜ ಹಚ್ಚಿತ್ತು ನನಗ ಹಿಂಗ ಮೂಲ್ಯಾಗ ಅಂದ್ರೆ ನಿಮ್ದ ಅಂತ ಅನ್ಕಸ ಅಂದ್ರೆ ನಮ್ಮ ತಮ್ಮ ಕರ್ಕೊಂಡ್ ಬಂದೆ ನಾನು. ಬಾಯಪ್ಪ ಅಲ್ಲೇ ಏನೋ ಆಗೈತೆ ಅಂತ ಬಾ ಅಂತ ಫೋನ್ ಹಚ್ಚಿದ. ಈ ನೋಡಿದ್ರಾಗ ಏನ್ ಅನಿಸ್ತ್ರಿ? ಏನೇನಾಗಿತ್ತು? ಏನೇ ಆಗೈತೆ ನಾನು ತಿಳಿಲಾರ್ದು ಮಾತಾಗೈತೆ. ನನಗೆ ಫೋನ್ ಬಂತಪ್ಪ ಬರ್ರಿ ಅಂತ